ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹೇಳ್ತಿರೋ ಪ್ರಾಡಕ್ಟ್ ಬೇಬಿ ನೈಲ್ ಟ್ರಿಮ್ಮರ್. ಈ ಪ್ರಾಡಕ್ಟ್ ನಾನು ಅಮೆಝಾನು ಮತ್ತು ಫ್ಲಿಪ್ಕಾರ್ಟು ಮತ್ತು ಮೀಶೋದಲ್ಲಿ ಸರ್ಚ್ ಮಾಡಿ ನೋಡಿದಾಗ ಮೀಶೋದಲ್ಲಿ ಸ್ವಲ್ಪ ಕಮ್ಮಿ ರೇಟಿಗೆ ಸಿಕ್ತು. ಅಮೆಝಾನು ಮತ್ತು ಫ್ಲಿಪ್ಕಾರ್ಟಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ಅದಕ್ಕೋಸ್ಕರ ಮೀಶೋದಿಂದ ತರಿಸಿದೆ. ಅಮೆಝಾನಿಂದಲೂ ತರಿಸಿ ನೋಡಿದೆ, ಸೇಮ್ ಪ್ರಾಡಕ್ಟ್ ಇದೆ, ಆದರೆ ಏನೂ ಡಿಫ್ರೆನ್ಸ್ ಇಲ್ಲ, ಎಲ್ಲ ಸೇಮ್ ಪ್ರಾಡಕ್ಟೇ, ಪ್ರೈಸ್ ಮಾತ್ರ ಹೆಚ್ಚು ಕಮ್ಮಿ ಇದೆ ಅಷ್ಟೇ. ಈ ಪ್ರಾಡಕ್ಟ್ನ ನಾನು ಬೇಬಿ ನೈಲ್ ಟ್ರಿಮ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀನಿ. ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಿಗೆ ನೈಲ್ ಕಟ್ಟರಿಂದ ಟ್ರಿಮ್ ಮಾಡುವಾಗ ಏನಾದರೂ ಸ್ಕಿನ್ ಕಟ್ ಆಗೋ ಚಾನ್ಸಸ್ ಇರುತ್ತೆ, ಆಗ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಬ್ಲಡ್ ಬರೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೋಸ್ಕರ ಬೇಬಿ ಸೇಫ್ಟಿಗೋಸ್ಕರ ಈ ಥರ ಟ್ರಿಮ್ಮರ್ ಯೂಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ ಇದೆ. ಇದಕ್ಕೆ ಶೆಲ್ ಇರಲಿಲ್ಲ, ನಾನು ಸಪ್ರೇಟಾಗಿ ಶೆಲ್ ಬೈ ಮಾಡಿ ಹಾಕಿದೆ. 2 ಶೆಲ್ ಫಿಟ್ ಮಾಡಿ ಇದನ್ನು ಮೇಲೆ ಹೆಡ್ ಸಿಗುತ್ತೆ, ಗ್ರೈಂಡಿಂಗ್ ಹೆಡ್ ಅಂತ. ಬೇಬಿ ಏಜ್ ಎಷ್ಟಿರುತ್ತೋ ಆ ಏಜ್ ಗ್ಯಾಪ್ ನೋಡಿಕೊಂಡು ಇದನ್ನು ಫಿಕ್ಸ್ ಮಾಡಬೇಕು. 0 to 3 ಮಂತ್ಸಿಂದ ಆರೆಂಜ್ ಕಲರ್ ಇರುತ್ತೆ, ಹಾಗೆ 4 to 11 ಮಂತ್ಸಿಂದ ಗ್ರೀನ್ ಕಲರ್ ಇರುತ್ತೆ, ಹಾಗೆ 12 ಮಂತ್ಸ್ ಅಪ್ ಟು ಕಂಟಿನ್ಯೂ ಚೈಲ್ಡ್ 15 ಇಯರ್ವರೆಗೂ ಬ್ಲೂ ಹೆಡ್ಡಿಂದ ಟ್ರಿಮ್ ಮಾಡ್ಬೋದು. ಬೇರೆ ಬೇರೆ ಶೇಪ್ಗಳದ್ದು ಕೊಟ್ಟಿದ್ದಾರೆ, ಇದರಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ. ನಾನು ಟ್ರಿಮ್ ಮಾಡಿ ನೋಡಿದೆ, ನಮ್ಮ ಪಾಪು ನೈಲ್ಸು ತುಂಬ ಫಾಸ್ಟಾಗಿ ಗ್ರೋತ್ ಆಗುತ್ತೆ. ಇದರಿಂದ ಟ್ರಿಮ್ ಮಾಡಿದ ತಕ್ಷಣ ಬೇಗನೆ ಟ್ರಿಮ್ ಆಗುತ್ತೆ, ಏನೂ ಹಾರ್ಮ್ ಆಗೋದಿಲ್ಲ, ಏನು ಪೇನ್ ಕೂಡ ಆಗೋದಿಲ್ಲ, ತುಂಬ ಸೇಫ್ಟಿ ಇದೆ ಇದು. ಅದಕ್ಕೋಸ್ಕರ ನಾನು ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ. ನೈಲ್ ಕಟ್ರಿಂದ ಕಟ್ ಮಾಡಿಬಿಡಿ, ಆದಷ್ಟು ಈ ಥರ ಟ್ರಿಮ್ಮರ್ ಯೂಸ್ ಮಾಡಿ, ತುಂಬ ಯೂಸ್ಫುಲ್ ಆಗುತ್ತೆ. ನೋಡಿ, ನಮ್ಮ ಪಾಪಗೀಗ ನೈಲ್ಸ್ ಟ್ರಿಮ್ ಮಾಡ್ತಾ ಇದ್ದೀನಿ, ಏನೂ ನೋವಾಗೋದಿಲ್ಲ. ನಾನು ಫಸ್ಟು ಟ್ರೈ ಮಾಡಿ ನೋಡಿದೆ ನನ್ನ ನೈಲ್ಸಿಗೆ, ಸ್ವಲ್ಪ ನಮ್ಮದು ಹಾರ್ಡ್ ಇರೋದ್ರಿಂದ ಬೇಗ ಟ್ರಿಮ್ ಆಗೋದಿಲ್ಲ. ಬೇಬಿ ನೈಲ್ಸು ತುಂಬ ಸಾಫ್ಟ್ ಇರುತ್ತೆ, ಅದರಿಂದ ತುಂಬ ಫಾಸ್ಟಾಗಿ ಟ್ರಿಮ್ ಆಗುತ್ತೆ. ನೋಡಿ, ತುಂಬ ಚೆನ್ನಾಗಿ ಟ್ರಿಮ್ ಆಗಿದೆ. ಈ ಪ್ರಾಡಕ್ಟ್ ನಿಮಗೆ ಬೇಕಾದರೆ ಅಮೆಝಾನು, ಫ್ಲಿಪ್ಕಾರ್ಟ್ ಮತ್ತು ಮೀಶೋದಲ್ಲಿ ಅವೈಲಬಲ್ ಇದೆ. ನಿಮಗೆ ಎಲ್ಲಿ ಪ್ರೈಸ್ ಕಮ್ಮಿ ಅನಿಸುತ್ತೋ ಅಲ್ಲಿ ನೀವು ಬೈ ಮಾಡ್ಬೋದು. ಬೇಬಿ ನೈಲ್ಸ್ ಟ್ರಿಮ್ಮರ್ ಅಂತ ಸರ್ಚ್ ಮಾಡಿದರೆ ತುಂಬಾ ಆಪ್ಷನ್ ಸಿಗುತ್ತೆ, ಅದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಬೈ ಮಾಡ್ಬೋದು. ನಾನು ಈ ಪ್ರಾಡಕ್ಟ್ ಬೈ ಮಾಡುವಾಗ ಮೀಶೋದಲ್ಲಿ ಆಫರ್ ಇತ್ತು, ಹಾಗಾಗಿ ನನಗೆ 240 ರೂಪೀಸ್ ಚಾರ್ಜ್ ಆಯಿತು. ಪ್ರೈಸು ಸಮ್ಟೈಮ್ಸ್ ಚೇಂಜ್ ಆಗ್ತಾ ಇರುತ್ತೆ, ಡಿಪೆಂಡ್ಸ್ ಆನ್ ಆಫರ್, ನೀವು ಚೆಕ್ ಮಾಡಿ ಬೈ ಮಾಡಿ. ಈ ಟ್ರಿಮ್ಮರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ, ಹೆಡ್ ಫಿಕ್ಸ್ ಮಾಡಿ ಸ್ವಿಚ್ ಆನ್ ಮಾಡಿದ ತಕ್ಷಣ ಲೈಟ್ ಕೂಡ ಆನ್ ಆಗುತ್ತೆ. ಲೈಟ್ ಆನ್ ಮಾಡಿಕೊಂಡು ನೈಲ್ಸ್ನ ಟ್ರಿಮ್ ಮಾಡ್ಬೋದು, ಹಾಗೆ ಕ್ಯಾಶ್ ಬ್ಯಾಕ್ ಕೂಡ ಅವೈಲೇಬಲ್ ಇದೆ. ನೈಲ್ ಟ್ರಿಮ್ ಮಾಡಿದ ಮೇಲೆ ಒಂದು ಬಟ್ಟೆ ತಗೊಂಡು ಒದ್ದೆ ಮಾಡಿ ಕೈ ಒರೆಸಿದ್ರೆ ಆಯಿತು, ಮತ್ತೇನು ಪ್ರಾಬ್ಲಮ್ ಇರೋದಿಲ್ಲ. ನೈಲ್ಸ್ನ ಕಾಲಲ್ಲಿ ಕೂಡ ಟ್ರಿಮ್ ಮಾಡ್ಬೋದು, ಕಾಲಲ್ಲಿ ನೈಲ್ಸ್ ಕೂಡ ತುಂಬ ಶಾರ್ಪ್ ಇರುತ್ತೆ, ಅದನ್ನು ಟ್ರಿಮ್ ಮಾಡ್ಬೋದು. ಆದರೆ ಟ್ರಿಮ್ ಮಾಡಿದಾದ ತಕ್ಷಣ ಸ್ವಲ್ಪ ಧೂಳು ಥರ ಕೈ ಮೇಲೆಲ್ಲ ಇರುತ್ತೆ, ಬಾಯಲ್ಲಿ ಇಟ್ಕೊಳ್ತಾರೆ ಕೈನ, ಅದಕ್ಕೋಸ್ಕರ ಕೈನ ಸ್ವಲ್ಪ ಒರೆಸೋದು ಒಳ್ಳೆಯದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಈ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಏನಾದರೂ ಹೆಚ್ಚಿಗೆ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಕಮೆಂಟಲ್ಲಿ ರಿಪ್ಲೈ ಮಾಡ್ತೀನಿ. ಹಾಗೆ ಈ ಪ್ರಾಡಕ್ಟ್ನ ಲಿಂಕ್ ನಿಮಗೆ ಬೇಕು ಅಂದರೆ ನನಗೆ ಮೆಸೇಜ್ ಹಾಕಿ, ನಾನು ಡೈರೆಕ್ಟು ಮೆಸೇಜಲ್ಲಿ ಈ ಪ್ರಾಡಕ್ಟ್ ಲಿಂಕ್ನ ಶೇರ್ ಮಾಡ್ತೀನಿ, ಅಥವಾ ನೀವು ಅಮೆಝಾನಲ್ಲಿ ಸರ್ಚ್ ಮಾಡಿದರೂ ಕೂಡ ಸಿಗುತ್ತೆ. ನಾನು ಇದನ್ನು ಮೀಶೋದಿಂದ ತರಿಸಿದ್ದೆ, ಅದರಲ್ಲಿ ಪ್ರೈಸ್ ಸ್ವಲ್ಪ ಕಮ್ಮಿ ಇತ್ತು. 1 ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ವಾ, ತುಂಬ ಯೂಸ್ಫುಲ್ ಆಗಿದೆ. ಬೇಬಿ ನೈಲ್ಸ್ ತುಂಬ ತಿನ್ನಾಗಿರುತ್ತೆ, ತುಂಬ ಸಾಫ್ಟ್ ಇರುತ್ತೆ. ನೈಲ್ ಕಟ್ರಿಂದ ಕಟ್ ಮಾಡಿದಾಗ ಸ್ಕಿನ್ ಕಟ್ ಆಗೋ ಚಾನ್ಸಸ್ ಇರುತ್ತೆ, ತುಂಬ ಪೇನ್ಫುಲ್ ಆಗುತ್ತೆ, ಬ್ಲಡ್ ಬರೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೋಸ್ಕರ ಇದು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ವಿಡಿಯೋ ಕೊನೆವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.